ಗೈಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಸೊ ಇವತ್ತು ನಮ್ಮ ಏನಿದೆ ಎಂಟೈರ್ ಸ್ಪಿತಿ ಸರ್ಕ್ಯೂಟ್ ಅನ್ಕೊಳ್ಳಿ, ಆಲ್ಮೋಸ್ಟ್ ಮೇಜರ್ ಪ್ಲೇಸಸ್ ಕವರ್ ಮಾಡ್ತೀವಿ. ವರ್ಲ್ಡ್ಸ್ ಹೈಯೆಸ್ಟ್ ಬ್ರಿಡ್ಜ್ ಹೋಗ್ತೀವಿ, ಪೋಸ್ಟ್ ಆಫೀಸ್ ಹೋಗ್ತೀವಿ, ಆಮೇಲೆ ಕಿಬ್ಬರ್ ವಿಲೇಜ್ ಹೋಗ್ತೀವಿ, ಸ್ನೋ ಲೆಪರ್ಡ್ ಸ್ಪಾಟ್ ಆಗುವಂಥ ಜಾಗ. ಸೊ ಎಲ್ಲ ನೋಡಿಕೊಂಡು ನೋಡೋಣ ಇವತ್ತು ಸಂಜೆ ತನಕ. ಬನ್ನಿ, ನಿಮಗೆ ಒಂದೊಂದೇ ತೋರಿಸ್ತೀವಿ ಜಾಗಗಳು. ಸೊ ಆಲ್ರೆಡಿ ಲೇಟ್ ಆಗ್ತಿದೆ, 9 ಗಂಟೆ ಏನೋ ಆಗಿದೆ. ಆ್ಯಂಡ್ ವೆದರ್ ನೋಡ್ತಿರ್ಬೋದು, ಇವತ್ತೇನು ಬಿಸಿಲಿಲ್ಲ, ಫುಲ್ಲು ಚಿಲ್ಡ್ ಆಗಿದೆ. ಸೊ ಬನ್ನಿ, ನಾಷ್ಟಾನೂ ಆಯಿತು, ಒಳ್ಳೆ ನಾಷ್ಟ ತಿಂದ್ವಿ. ಸೊ ಈಗ ಹೊರಡೋಣ ಬನ್ನಿ, ಫಟಾಫಟ್ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ, ಕೋಲ್ಡ್ ಸ್ಟಾರ್ಟ್ ಮಾಡಿಕೊಂಡು ಲೆಟ್ಸ್ ಸ್ಟಾರ್ಟ್ ಅವರ್ ರೈಡ್. ಗೈಸ್, ಇದು ಕಾಣ್ತಿದೆಯಲ್ಲ ಲಾಂಗ್ಸಾ ವ್ಯಾಲಿಯ ಬುದ್ಧ ಸ್ಟ್ಯಾಚ್ಯೂ. ಸೊ ಇಲ್ಲಿಂದನೂ ಸ್ಟಾರ್ ಗೇಜಿಂಗ್ ಎಲ್ಲ ಮಾಡ್ಬೋದು. ಸೊ ನನ್ನ ಗಾಡಿ ಇದೇನಂದರೆ ಚೈನ್ ಸ್ಪ್ರಾಕೆಟ್ ಹೋಗ್ಬಿಟ್ಟಿದೆ. ನನ್ನ ಮಗಂಗೆ ಯಾರ ಹತ್ರ ತೊಗೊಂಡಿದ್ನೋ ಅವನಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಾ ಇಲ್ಲ. ಇದೆ ಗಾಡಿ ರೆಂಟ್ ತೊಗೊಳ್ಳೋ ಬ್ಯಾಡ್ ಎಫೆಕ್ಟ್ಸ್ ಅಂದ್ಕೊಳ್ಳಿ, ಸೈಡ್ ಎಫೆಕ್ಟ್ಸು. ಒಳ್ಳೆ ಮೇಂಟೈನ್ ಗಾಡಿ ತಗೋಬೇಕಿತ್ತು. ಚೆನ್ನಾಗಿದೆ ಅಂದ್ಕೊಂಡು ತೆಗೋಬಿಟ್ಬಿಟ್ಟೆ. ಇಲ್ಲಿ ಇವಾಗ ಅಪ್ಪಿಲಲ್ಲಿ ಹೆವಿ ಕಷ್ಟ ಆಗ್ತೈತೆ, ಎಳಿತಾನೆ ಇಲ್ಲ ಅಂದ್ಕೊಳ್ಳಿ ಗಾಡಿ. ಏನಿಲ್ಲ, ಫೈನ್ ನಡೀತದೆ, ಮುಗಿಸ್ಕೊಂಡು ಹೋಗೋಣ. ಸೊ ಮುಂದೆ ನೋಡಿ ವ್ಯೂ ಅಂತೂ ಏನು ಬ್ಯೂಟಿಫುಲ್ ಆಗಿದೆ ಗೈಸ್. ಇದೆ ಲಾಂಗ್ಸಾ ಬುದ್ಧ ಸ್ಟ್ಯಾಚ್ಯೂ ನೋಡಿ, ಫ್ರಂಟ್ ವ್ಯೂ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಗೈಸ್, ಈಗ ಲಾಂಗ್ಸಾ ವ್ಯಾಲಿಯಲ್ಲಿರೋ ಬುದ್ಧ ಸ್ಟ್ಯಾಚ್ಯೂ ನೋಡಿದ್ವಿ. ಸೊ ಈಗ ಬಂದ್ಬಿಟ್ಟು ನಾವು ಹೋಗ್ತಿದ್ದೀವಿ ಅಲ್ಲಿ ಸಿಕ್ಕಿಂ ಅಂದ್ರೆ ಯಾವುದು ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್. ಅನ್ಕೊಳ್ಳಿ, ಕಾಮಿಕಲ್ಲಿ. ಸೊ ವೆದರ್ ಅಂತೂ ತುಂಬ ಸೈಕ್ ಆಗಿದೆ, ಆಲ್ಟಿಟ್ಯೂಡಲ್ಲಿ ಇದ್ದೀವಿ. ಇದು ಬಂದು ಮೊನಾಸ್ಟ್ರಿ. ಸೊ ತುಂಬ ಬ್ಯೂಟಿಫುಲ್ ಇದೆ, ಲೈಕ್ ತುಂಬ ಹಳೇದು ಅನಿಸುತ್ತೆ. ಇದು ಕೂಡ ಮಣ್ಣಿಂದಾನೇ ಮಾಡಿರೋದು, ಮಡ್ ಮೊನಾಸ್ಟ್ರಿ ಅಂದ್ಕೊಳ್ಳಿ. ಸೊ ಗೈಸ್, ಇದು ಬಂದು ಹಿಕ್ಕಿಂ ವಿಲೇಜು. ಸೊ ಪಾಪ್ಯುಲೇಷನ್ ತುಂಬಾ ಕಮ್ಮಿ, ಗೊತ್ತಿರುತ್ತಲ್ಲ ನೋಡಿ, ಏನು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಇದೆ. ಆ್ಯಂಡ್ ಪೋಸ್ಟ್ ಹಾಕಾಯಿತು, ಮನೆಗೆ ಹೋಗೋಷ್ಟೊತ್ತಿಗೆ ತಲುಪಿರುತ್ತೆ. ಸೊ ರಕ್ಷಿತಾನು ಹಾಕಿದ್ದಾಯಿತು. ಸೊ ರಕ್ಷಿತಾ ಅವ್ರಿಗೆ ಒಂದು ಸೋಲಾಪುರ್ ಅಂತ ಹಾಕಿರೋದು. ಸೊ ಬಿಕಾಸ್ ಅವ್ರ ತಂದೆ ತಾಯಿ ಅಲ್ಲೇ ಎಲ್ಲ ಸ್ಟೇ ಮಾಡೋದು. ಫೈನಲಿ ಚಿಚಾಮ್ ಬ್ರಿಡ್ಜಿಗೆ ಬಂದಿದ್ದೀವಿ ನೋಡಿ.